Hi, Namaste. I'm Mr. Nagaraj Kodple, an advocate, agriculturist and an artist. ಇವತ್ತು ನಾವು ಅಪ್ಪೋ ಪುನೀತ್ ರಾಜ್ಕುಮಾರ್ ಅವರ ಧರ್ಮಪತ್ನಿ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಕಡೆಯಿಂದ ಅಪ್ಪೋರ ಒಂದು ಮೂರ್ತಿಯನ್ನು ಗುಡಿ ಕಟ್ಟಿದರಲ್ಲಿ ಎಲ್ಲಿ ಇದರಲ್ಲಿ ಈ ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕು ಯಲಗಚ್ಚ ಗ್ರಾಮದಲ್ಲಿ ಒಂದು ಹುಡುಗ ಪ್ರಕಾಶ್ ಮರಬ್ ಅಂತ ಹೇಳಿ ಪಾಪ ದೇವಸ್ಥಾನ ಕಟ್ಟಿಸಿದ್ದಾನೆ. ಸುಮಾರು ಒಂದು 15-20 ಲಕ್ಷ ಖರ್ಚಾಗಿದೆ ಅದಕ್ಕೆ. ಗುಡಿ ಕಟ್ಟಿಸಿದ್ದಾನೆ. ಅನ್ನ ಸಂತರ್ಪಣೆ ಇಟ್ಟಿದ್ದ. ಇವತ್ತು ಭಾಳ ಅದ್ಭುತವಾದಂಥ ಒಂದು ದೊಡ್ಡ ಒಂದು ಇದರಲ್ಲಿ ಮೈದಾನದಲ್ಲಿ ಇವತ್ತು ಇದನ್ನಿಟ್ಟಿದ್ರು. ಸೊ ಅವರೆಲ್ಲ ಅದೆಲ್ಲ ಇವತ್ತು ಇದಾಗೋದು. ಸೊ ಸರ್ ಬಿಗ್ ಬಾಸ್ಗೆ ಯಾವಾಗ ಹೋಗೋದವರು? ಇನ್ನೂ ಅವರಿಂದ ಯಾವ ಆದೇಶನೂ ಬಂದಿಲ್ಲ ಸರ್, ಯಾರಿಗೂ ಬಂದಿಲ್ಲ. ಅಡ್ವೊಕೇಟ್ ರಾಘವೇಂದ್ರ ಹಳಿಂಗಳಿ, ವೆಂಕಟೇಶ್ ರೇವ್ಕರ್. ಮತ್ತು ಏನು ಸರ್ ಆರಾಮಾಗಿದ್ದೀರಾ? ಆರಾಮಾಗಿದ್ದೀನಿ. ಸ್ವಲ್ಪ ಥ್ರೋಟ್ ಇನ್ನೂ ಸ್ವಲ್ಪ ಸರಿಯಾಗಬೇಕು. ಅದು ದನಿ ಹೊಡೆದದ್ದು ಸರ್, ಯಾಕನ ಈಗ ಸರಿಯಾಗಿದೆ, ಸ್ವಲ್ಪ ಸರಿಯಾಗಿದೆ. ಬಸೇಗಣ್ಣೆ ನಾಗರಾಜ್ ನಮಸ್ಕಾರ. ಇವತ್ತು ಬಸೇಗಣ್ಣೆ ಅವರು ಇದ್ದರು, ಹಾವೇರೆ ನಮ್ಮ ಜೊತೆಗಿದ್ದರು. ಅಡ್ವೊಕೇಟ್ ನಾಗರಾಜ್ ಹಾಲಿಂಗಲಿ ನಮಸ್ಕಾರ ವಕೀಲ್ರೆ. ಹಾಲೇಶ್ ಗುಡಿಹಳ್ಳಿ ಸಮಾಧ ಹಾಯ್ ಸರ್. ಸಮಾಧ ಅಯ್ಯಪ್ಪ. ಪ್ರಶಾಂತ್ ಮೋರೆ ಅಂದ್ರೆ ತುಮ್ಮಿನ ಕಟ್ಟಿವ್ರೆ ನಮ್ಮ ಮೋರೆ. ಹಾಯ್ ಸರ್, ಆರಾಮಿದ್ದೀರಾ? ತುಮ್ಮಿನ ಕಟ್ಟಿವ್ರು ಇರ್ಬೇಕು ಮೋರೆ ಅಂದರೆ. ಅವಿ ಬಾರ್ಗಿ, ಅಪ್ಪು ಈಸ್ ವೆರಿ ಗ್ರೇಟ್ಫುಲ್ ಪರ್ಸನ್. ಓಕೆ. ವಿಶ್ವನಾಥ್ ಕರೇಗೌಡ್ರ ಅಭಿಮಾನಿ ಬಳಗ ವಾಚಿಂಗ್. ಪ್ರಶಾಂತ್ ಮೋರೆ ಹಾಯ್ ಹೇಳಿ ಸರ್. ಹಾಯ್ ಪ್ರಶಾಂತ್. ಪ್ರದೀಪ್ ಚಂದ್ರಾಯಪಟ್ಟಣ ವಕೀಲರೇ, ಆರೋಗ್ಯ ನೋಡಿಕೊಳ್ಳಿ. ನಮಸ್ಕಾರ ರೀಪ್ಪ, ಕೈ ಮುಗಿದಿರಿ, ನಮಸ್ಕಾರ. ಈಗ ನಾನು ಮಾತಾಡಲಿಕ್ಕೆ ಬಂದಿರೋ ವಿಚಾರ ಏನಪ್ಪ ಅಂತ ಹೇಳಿದರೆ, ಪಬ್ಲಿಕ್ ಇದು ಯಾಕೆ ಎಂಟ್ರಿ ತೋರಿಸ್ತಾ ಇಲ್ಲ? ಸ್ಟಾರ್ ಸೆಂಟರ್ಸ್ ಎಷ್ಟು ಜನ ನೋಡ್ತಾರಂತ ತೋರಿಸ್ತಾ ಇಲ್ಲ. ಮಧುಕುಮಾರ್ ವಾಲ್ಮೀಕಿ, ಮಹೇಶ್ ಶಿವಮೊಗ್ಗಿ, ಸತೀಶ್ ಪೂಜಾರ್, ನವೀನ್ ಮಸಳಿ. ಪ್ಲೀಸ್ ಸ್ಪೀಕ್ ಅಬೌಟ್ ಶಕ್ತಿಕುಮಾರ್. ಅವನು ಯಾವ ದೊಡ್ಡ ಮನುಷ್ಯ ಅಂತ ಮಾತಾಡ್ಬೇಕು ರೀ ಸರ್ ಶಕ್ತಿಕುಮಾರನ ಬಗ್ಗೆ. ಶಕ್ತಿಕುಮಾರ್ ನೀವು ಎಲ್ಲಿಯವರು ಸ್ಪೀಕ್ ಅಬೌಟ್ ಅಂತ ಹೇಳರು? ಸರ್ ಅತನಿಗೆ ಬನ್ನಿ, ರಾಘವೇಂದ್ರ ಹಲ್ಲಿಗ್ನಾಳ. ಅತನಿಯವರು ನೀವು ವಕೀಲರು? ಅಯ್ಯೋ, ಅತನಿ ವಕೀಲರು ಎಲ್ಲರೂ ನನಗೆ ಸಿಕ್ಕಿದ್ರಲ್ಲ ಮೈಸೂರಲ್ಲಿ. ತುಂಬ ಭಾಳ ಪ್ರೀತಿ ವಿಶ್ವಾಸ ಅತನಿ ವಕೀಲರು. ತುಂಬ ಎಲ್ಲ ರಾಜ್ಯಾದ್ಯಂತ ಎಲ್ಲ ವಕೀಲರು ಎಲ್ಲರೂ ನನಗೆ ಐಡೆಂಟಿಫೈ ಮಾಡ್ತಾರೆ. ಎಲ್ಲರೂ ಹಾಯ್ ಹೇಳ್ತಾರೆ, ಎಲ್ಲರೂ ಖುಷಿಯಿಂದ ಮಾತಾಡಿಸ್ತಾರೆ. ಎಲ್ಲ ನಮ್ಮ ವಕೀಲರ ವರ್ಗ ಅಷ್ಟೇ ಅಲ್ಲ, ಎಲ್ಲ ಯುವಕರು, ಹುಡುಗರು, ಕಾಲೇಜ್ ಹುಡುಗರು, ಸ್ಟೂಡೆಂಟ್ಸು ಎಲ್ಲರೂ ನನಗೆ ಯಾವ ಜನ್ಮದ ಋಣನ ಎಲ್ಲರೂ ನನಗೆ ಗೌರವಿಸ್ತಾರೆ. ಎಲ್ಲರೂ ಪ್ರೀತಿ ಮಾಡ್ತಾರೆ. ಎಲ್ಲರೂ ಮಾತಾಡಿಸ್ತಾರೆ ನನಗೆ. ದೇ ಆರ್ ಗಿವಿಂಗ್ ಹೈ ಇದೆ. ಅವರ ಪ್ರೀತಿಗೆ ನಾನು ಯಾವಾಗಲೂ, ಅಭಿಮಾನಿಗಳ ಪ್ರೀತಿಗೆ ನಾನೀ ಮಾತಾಡೋಕೆ ಬಂದಿರೋ ವಿಚಾರ, ಸಿದ್ದರಾಮಯ್ಯ ಸರ್ಗೆ ರಾಜೀನಾಮೆ ಕೊಡ್ರಿ ಅಂತ ರಾಣೆಬೆನ್ನೂರನ್ನ ಕೋಳಿವಾಡರು, ಸೀನಿಯರ್ ಕೋಳಿವಾಡರು, ಅವ್ರ ಮನೆ 2 ಚುನಾವಣೆಯಲ್ಲಿ ಸೋತರು. ಆಮೇಲೆ ಅವ್ರ ಮಗಗೆ ಟಿಕೆಟ್ ಕೊಡಿಸಿದ್ರು. ಹೀಗಾಗಿ ಇಲ್ಲಿ ಏನಾಗಿದೆ ಅಂದರೆ, ಈಗ ಸಿದ್ದರಾಮಯ್ಯ ಸರ್ ರಾಜೀನಾಮೆ ಕೊಡ್ಬೇಕಂತ ಮುಜುಗರ ಹಾಕತ್ತಂತ ಪಕ್ಷಕ್ಕೆ. ಇಲ್ಲಿ ರಾಣೆಬೆನ್ನೂರಿಗೆ ವರ್ಕ್ ಏನೂ ಆಗಿಲ್ಲ. ಮೊನ್ನೆ ಗಡ್ಡದೇವ್ರ ಮಠ ನಿಂತಿದ್ರಲ್ಲ MP ಚುನಾವಣೆಗೆ. ಮತ್ತು ಇಲ್ಲೆಲ್ಲರೂ ಇಷ್ಟು ಮಂದಿ ಸೇರ್ಕೊಂಡು MLAಗಳು ಸೇರ್ಕೊಂಡು ಎಲ್ಲರೂ ಇದ್ದು ರಾಣೆಬೆನ್ನೂರಾಗ 7-8 ಸಾವಿರ BJP ಲೀಡ್ ಆಯ್ತು ಬೊಮ್ಮಾಯಿ ಅವ್ರಿಗೆ. ಮತ್ತು ಇದು ನೈತಿಕ ಹೊಣೆ ಹೊತ್ತು ಮುಜುಗರ ಹಾಕತ್ತೆ ಪಾರ್ಟಿಗೆ. ಒಬ್ಬ ಲೀಡ್ರ್ ಇದ್ದು, ಒಬ್ಬ MLA ಇದ್ದು ರಾಣೆಬೆನ್ನೂರಾಗ, ಕಾಂಗ್ರೆಸ್ MLA ಇದ್ದು
ಕೋಳಿವಾಡರು ಗಡ್ಡದೇವ್ರ ಮಟ್ಟಿಗೆ ಪಾಪ ಸ್ವಾಮಿಗೆ ಇದನ್ನು ಕೊಡಲಿಲ್ಲ, ಲೀಡ್ ಕೊಡಿಸ್ಲಿಲ್ಲ. ನೀವು ನೈತಿಕ ಹೊಣೆ ಹೊತ್ತು ಪ್ರಕಾಶ್ ಕೋಳಿವಾಡ ರಾಜೀನಾಮೆ ಕೊಡಿಸ್ರಿ. ಎಲ್ಲಿದೆ? ಗಡ್ಡದೇವ್ರ ಮಟ್ಟನ ಸೋಲಿಸಿದ್ರೆ ಗೆಲ್ಲಿಸಲಿಲ್ಲಲ್ಲ, ಎಲ್ಲಿ ಗೆಲ್ಲಿಸಿದ್ರಿ ನೀವು? ರಾಜೀನಾಮೆ ಕೊಡಬೇಕು. ಎಲ್ಲ ಗೊತ್ತದವ ನಮಗೆ. ಹುಲ್ಕೋಟೆನ ಬಂದು ಇಲ್ಲಿ ಮಳ್ಳಿನ ವ್ಯವಹಾರ ಮಾಡ್ತಾನೊಬ್ಬನೋ, ಅವನು ಯಾರು? ಹುಲ್ಕೋಟೆನ ಬಂದು ಇಲ್ಲಿ ಬಂದು ಮರಳಿನ ವ್ಯವಹಾರ ಮಾಡ್ತದಾನೆ ಅಂದರೆ ಅವನು ಯಾರು? ರಾಹುಲ್ ಅಣ್ಣನ ಇಲ್ಲಿ ದೊಡ್ಡ ಎಲ್ಲ ಇದನ್ನು ಮಾಡ್ತಾನೆ, ಅವನು ಯಾರು? ಇಲ್ಲಿ ಓಶಿಗಳೆಲ್ಲ ನಡೀತದವೆ, ಅದಕ್ಕೆ ಯಾರು? ಅದು ಯಾರು ಅದನ್ನ ಅಂಡರ್ನೇ ನಡೀತೈತಿ? ರಾಣೇಬೆನ್ನೂರ ಓಶಿ ನಡೀತೈತಿ. ಸಿದ್ದರಾಮಯ್ಯ ಸರ್ ನಜರಿಗೆ ತಂದದಾನೆ, ಎಲ್ಲರ ನಜರಿಗೆ ತಂದಾನೆ. ಡಿ ಕೆ ಶಿವಕುಮಾರ್ ಅವರು ಎಲ್ಲ ಮಿನಿಸ್ಟರ್ ನಜರಿಗೆ ತಂದಾನೆ. ಏನೋ ಇಲ್ಲಿ ಇದಿದೆ, ಹೈಕಮಾಂಡ್ಗೂ ಬರ್ತದೆ ಪತ್ರನ. ರಾಣೇಬೆನ್ನೂರಾಗ ಏನೇನು ನಡೀತೈತಿ ಇಂಚಿಂಚು ಮಾಹಿತಿ ಕಳಿಸಿದೆ ನಾನು ಹೈಕಮಾಂಡ್ಗೆ. ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಡ್ಬೇಕಂತ, ಪಕ್ಷಕ್ಕೆ ಮುಜುಗರ ಹಾಕತ್ತಂತ. ಇಲ್ಲಿ ಗಡ್ಡದೇವ್ರ ಮಠ ಸೋಲಿಸಿರೋದು, ಗಡ್ಡದೇವ್ರ ಮಟ್ಟಿಗೆ ಇಲ್ಲಿ ಯಾಕೆ ಕೊಡಲಿಲ್ಲ? MLA ಆಗಿ ಯಾಕೆ ಲೀಡ್ ಕೊಡಲಿಲ್ಲ? ಲೀಡ್ ಯಾಕ್ರಿ ಕೊಡಲಿಲ್ಲ? ಮತ್ತೆ ನೀವು ರಾಜೀನಾಮೆ ಕೊಡಬೇಕು. ಮೊದಲು ಇನ್ನೊಬ್ಬರು ರಾಜೀನಾಮೆ ಕೊಡ್ರಿ ಅಂತ ಕೇಳಿ ದೊಡ್ಡ ಮನುಷ್ಯ ಆಗೋದಕ್ಕಿಂತ ಇಲ್ಲಿ ತಾವು ನೈತಿಕ ಹೊಣೆ ಹೊತ್ತು ಮೊದಲು ಕೊಡೋದು ಕಲೀರಿ. ಒಂದು ರೋಡ್ ಸರಿ ಇಲ್ಲ ನೋಡ್ಬರ್ರಿ, ಒಬ್ಬ ಲಾಯರ್ ನನ್ನ ಬಾಗಲಾಗ ನೋಡ್ಬರ್ರಿ, 28 ಗುಂಡಿ ಬಿದ್ದಾವ. ಒಂದು ರೋಡ್ ಸರಿ ಇಲ್ಲ ರಾಣೇಬೆನ್ನೂರಾಗ, ಎಲ್ಲ ರಸ್ತೆಗೆ ಇಷ್ಟೇ ಗಬ್ಬು ನಾರ್ತಾವು. ಅದಕ್ಕೆ MLA ರಾಣೇಬೆನ್ನೂರು MLA ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು. ನಿಮ್ಮ ಮಗ ಹೇಳ್ರಿ, ನಿಮ್ಮ ಮಗಗ ರಾಜೀನಾಮೆ ಕೊಡಿಸ್ರಿ. KB ಕೋಳಿವಾಡ ಸಾಹೇಬ್ರೆ, ನಿಮ್ಮ ಮಗ ಕೊಡಿಸ್ರಿ ರಾಜೀನಾಮೆನ. ಸಿದ್ದರಾಮಯ್ಯನವ್ರ ಮಟ್ಟ ಹೋಗ್ಬೇಡ್ರಿ. ಸಿದ್ದರಾಮಯ್ಯನವರು ಅವ್ರು ಹೇಳಿದಕ್ಕೆ ಕುರುಬ್ರಹ್ಮ ಓಟ್ ಬಿದ್ದು, ಇಲ್ಲಿ ದಕ್ಕ 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 ಬಿದ್ದು. ಆರ್ ಶಂಕರ್ ಬೀಳೋ ಓಟ್ಗಳು, ಕುರುಬ್ರ ಓಟ್ಗಳು ಟರ್ನ್ ಆಗಿ KB ಕೋಳಿವಾಡ್ರ ಮಗಗೆ ಬಿದ್ದುವು. ಮುಸ್ಲಿಮ್ಸ್ ಓಟು ಜಮೀರ್ ಸಾಹೇಬ್ ಹೇಳಿದ್ದಕ್ಕೆ, ಜಮೀರ್ ಅವ್ರು ಹೇಳಿದ್ದಕ್ಕೆ ರಾತ್ರಿ ಚೆಂದಾಗಿ ಆರ್ ಶಂಕರ್ ಬೀಳೋ ಓಟು ಕೋಳಿವಾಡ್ರಿಗೆ ಬಿದ್ದುವು. ಹಾಗಾಗಿ ಪ್ರಕಾಶ್ ಕೋಳಿವಾಡ ಆರಿಸಿ ಬಂದರು. ಹಂಗಾಗಿ ಸಿದ್ದರಾಮಯ್ಯನವರು ಕೊಡುಗೆ, ಸಿದ್ದರಾಮಯ್ಯನವರು ಜಮೀರ್ ಅಹಮದು ಹೇಳಿ ಆರಿಸಿದ ನಿಮ್ಮನ್ನು. ನೀವು ಯಾವಾಗ ಆರಿಸಿ ಬರ್ಬೇಕು? ಎಂದೆಂದೋ ಆರಿಸಿ ಬರೋದಲ್ಲ. ನೌಕರಿ ಕೊಡ್ತೇವೆ ಅಂದಿದ್ರು, ಕೊಡಿಸಿದ್ರ? ಇಲ್ಲಿ ರಾಣೇಬೆನ್ನೂರು ತಾಲೂಕಿನ ಮಾಳ ರಾತ್ರಿ ಇನ್ನು ಚಲೋ 11 ಗಂಟೆಗೆ ಮಾಳ ಹಿಂಗ ಲಾರಿಗಳು ಕ್ವಾಟಳ್ಳಿಯಿಂದ ಬರ್ತವೆ, ಮುದೇನೂರಿಂದ ಬರ್ತವೆ, ಈ ಕಡೆ ಹರಿಗಿರಿಂದ ಬರ್ತವೆ, ಮತ್ತು ಈ ಕಡೆ ಬೇಲೂರು ಕಡೆಯಿಂದ ಬರ್ತವೆ, ಇಲ್ಲಿ ನದಿಹಳ್ಳಿ ಕಡೆಯಿಂದ ಬರ್ತವೆ. ಎಲ್ಲ ರಾತ್ರಿ ಎಲ್ಲ ಚಿಕ್ಕಿಮಿಕ್ಕಿ 5:30, 6 ಗಂಟೆ ಮಟ ಹೇಳೋರಲ್ಲ ಕೇಳೋರಲ್ಲ. ಒಂದು ಲಾರಿ 4,000 ರೂಪಾಯಿ, ಒಂದು ಲಾರಿ 4,000 ರೂಪಾಯಿ ರಾಣೇಬೆನ್ನೂರಾಗ. ಬೇಕಾದಂತ ತುಂಬ್ಕೊಂಡು ಹೋಗ್ಲಿ, ಸರ್ಕಾರಕ್ಕೆ ಜಮಾ ಆಗಂಗಿಲ್ಲ, ಏನಲ್ಲ ಅವ್ರ ರೊಕ್ಕ. ಓಸಿ ಬರೀತಾರೆಲ್ಲ ಬಡವ್ರ ಮಂತನ ಹಾಳಾಗವು. ಕ್ಲಬ್ಗಳು ಅಂದರ್ ಬಹಾರ್, ರೆಮ್ಮಿ ಕ್ಲಬ್ಗಳು ರಾಣೇಬೆನ್ನೂರಾಗ ಇವೆಲ್ಲ ಯಾರು ನಡೀತಾರೆ? ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾಕೆ ಸುಮ್ಮನಿದೆ? ಇಲ್ಲಿ DSP ಅವ್ರು ಯಾಕೆ ಸುಮ್ಮನಿದ್ದಾರೆ? ಇಲ್ಲಿ PSI CPI ಏನು ಮಾಡ್ತಾ ಇದ್ದಾರೆ? ಇವರು ಸುಮ್ಮನೆ ಕೇಳ್ಯಾರ? ಯಾರು ಸುಮ್ಮನದರೆ? ಯಾವ ರಾಜಕಾರಣಿಗಳ ಬಲಾಢ್ಯದಿಂದ ಇಲ್ಲಿ ನಡೀತಾ ಇದೆ? ಹಂಗಾರೆ ಇವೆಲ್ಲ ಗೊತ್ತಿಲ್ವಾ? ಓಹೋ, ಯಾರೋ ಒಬ್ಬನ ಹುಲ್ಕಟ್ಟನ್ನು ಬಂದು ಇಲ್ಲಿ ಮಳ್ಳಿನ ವ್ಯವಹಾರ ಮಾಡಿ ಎಣಿಸ್ಕೊಂಡು ಹೋಗ್ತಾನಲ್ಲ ನಿಂತ್ಕೊಂಡದ್ದು. ಏನು ಎಲೆಕ್ಷನ್ ರೊಕ್ಕ ಹಂಚೋದ್ರ ನಮ್ಮ ಜನ? ರಾಣೇಬೆನ್ನೂರ ಮತದಾರರು ನಾವು ಓಟ್ ಹಾಕ್ತೇವೆ ರೊಕ್ಕ ಹಂಚ್ರಿ ಅಂತ ಹೇಳಿದ್ರು ಅವರು? ಇಲ್ಲಲ್ಲ. ಸಿದ್ದರಾಮಯ್ಯನವ್ರಿಗೆ ಏನು ಹೇಳಿದ್ದಾರೆ ಅಂದರೆ, ಪ್ರಾಸಿಕ್ಯೂಷನ್ಗೆ ಅಂದರೆ ನೀವು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಪೊಲೀಸರಿಗೆ ಒಂದು ಇದನ್ನು ಕೊಡಬೇಕು, ಗವರ್ನರು ಇದನ್ನು ಕೊಡಬೇಕು, ಪರ್ಮಿಷನ್ ಕೊಟ್ಟಿದ್ದಾರೆ. ಪೊಲೀಸ್ ಇನ್ವೆಸ್ಟಿಗೇಷನ್ ಪಾಸಿಟಿವ್ ಮಾಡ್ಬೋದು, ನೆಗೆಟಿವ್ ಮಾಡ್ಬೋದು. ಒಬ್ಬ ಆಸ್ಪತ್ರೆ ಹೋಗೋಣ, ಬ್ಲಡ್ ಎಕ್ಸಾಮ್ ಮಾಡ್ತಾರೆ. ಬ್ಲಡ್ ಎಕ್ಸಾಮ್ ಮಾಡಿ ಕೂಡಲೇ ರೋಗ ಐತಿ ಅಂತ ಅಲ್ರಿ. ಬ್ಲಡ್ ಎಕ್ಸಾಮ್ನಾಗ ಹೋಗಿ ಎಷ್ಟೈತಿ, ಏನೋ ಪ್ರಮಾಣ, ಏನು ರೋಗ ಐತಿ, ಇನ್ಫೆಕ್ಷನ್ ಐತೋ ಇಲ್ಲೋ ಎಂತೋ, ಹೌದಾ, ಬ್ಲಡ್ನಾಗ ಏನೆಲ್ಲ ನಾರ್ಮಲ್ ಇದೆ ಅಂತ ಡಾಕ್ಟ್ರ್ ಹೇಳಿದ್ರೆ ಮುಗಿದಲ್ಲಿಗೆ. ಇನ್ವೆಸ್ಟಿಗೇಷನ್ನಾಗ ಇಂಟರ್ಫಿಯರ್ ಆಗಲಿಕ್ಕೆ ಜುಡಿಷಿಯರಿ ಆಗಲಿ, ವಕೀಲರಾಗಲಿ, ಸಾರ್ವಜನಿಕರಾಗಲಿ, ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ, ನೈದರ್ CBI nor the subordinate police to the state government or the ಲೋಕಾಯುಕ್ತ ಪೊಲೀಸ್ ಆಗಲಿ, CBI ಆಗಲಿ ಅಥವಾ
ಸಬಾರ್ಡಿನೇಟ್ ಪೊಲೀಸ್ ಆಗಲಿ, ಕರ್ನಾಟಕ ಪೊಲೀಸ್ ಆಗಲಿ, ಎಫ್ ಐ ಆರ್ ಹಾಕಿದಾಗ ಅದನ್ನು ಆ ಎಫ್ ಐ ಆರ್ ಹಾಕಿದಾಗ ಅದನ್ನು ಇನ್ವೆಸ್ಟಿಗೇಷನ್ ಮಾಡಿ ಅದನ್ನು ರಿಪೋರ್ಟ್ ಹಾಕೋಂಥ ಒಂದು ಕರ್ತವ್ಯ ಹೌದು. ಅದರಲ್ಲಿ ಎವಿಡೆನ್ಸ್ ಇಲ್ಲ, ಅದಕ್ಕೆ ಸಿದ್ದರಾಮಯ್ಯನವ್ರನ್ನ ಅರೆಸ್ಟ್ ಮಾಡೋಕ್ಕೆ ಬರೋದಿಲ್ಲ. ಅದು ಸಿವಿಲ್ಲು, ಅದನ್ನು ಸ್ಟಡಿ ಮಾಡ್ಬೇಕ್ರಿ ಅವರು. ಈಗ ಮೋದಿಯವರಾಗಲಿ, ಈ ಶೋಭಕ್ಕಾಗಲಿ, ಕೋಟೇಶ್ ಹರಿಜನ್ ಯಾರು ಲಂಚಕೋರ ಅಂದಾರ? ಕೊಟ್ರೇಶ್ ಹರಿಜನ್ ಯಾರು ಲಂಚಕೋರ್ರಿ? ಅವನೊಬ್ಬ ಲಂಚಕೋರ ಅಂದಾರ. ಇವ್ರು ಯಾರ? ಬಾಗಲಕೋಟೆಯಲ್ಲಿ ನಿಮ್ಮ ಅಭಿಮಾನಿಗಳಿದ್ದೇವೆ. ಕೆ ಟಿ ವಿ ಓಕೆ, ಬಾಗಲಕೋಟೆಯಲ್ಲಿ ನಿಮ್ಮ ಅಭಿಮಾನಿಗಳಿದ್ದೇವೆ. ನಮಸ್ಕಾರ ರೀ. ಇಲ್ಲಿಂದ ರಾವುತರಾಯ್ ರೋಡ್ಗಿ ನಮಸ್ಕಾರ ಮಾಡಿ. ನಮಸ್ಕಾರ ರೀಪ್ಪ. ನೇಮೇಂದ್ರ ನಾಯಕ ನಮಸ್ಕಾರ. ರವಿ ಮದರಖಂಡಿ ನಮಸ್ಕಾರ. ಬೆಳ್ಳಿ MS ಪವನ್ ಹಾಜರೆಡ್ಡಿ, ಪ್ರವೀಣ್ ಹಾಜರೆಡ್ಡಿ, ಬಸು ಕುರುಬಗೌಡ್ರ, ನವೀನ್ ಹುಬ್ಬರಗೋಳ, ಬಸು ಕುರುಬಗೌಡ, ನವೀನ ಮೊಸಳಿ. ಈಗ ಮೋದಿಯವರು ಮತ್ತು ಈ ಪ್ರಹ್ಲಾದ್ ಜೋಶಿಯವರು, ಆಮೇಲೆ ಇವರು ಯಾರು, ಈ CT ರವಿ, ಇವರೆಲ್ಲ ದೊಡ್ಡ ದೊಡ್ಡ ವಿದ್ಯಾವಂತರು ಇವರು. ಈಗ ಆನರಬಲ್ ಹೈಕೋರ್ಟ್ ಜಜ್ಮೆಂಟ್ ಏನಿದೆ ಅದರಲ್ಲಿ ಏನು ಇದನ್ನು ಮಾಡಿದ್ದಾರೆ, ಅದರಲ್ಲಿ ಯಾವ್ಯಾವ ಪಾಯಿಂಟನ್ನು ತಗೊಂಡಿದ್ರೆ, ಯಾವ ಕಾರಣಕ್ಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕಾದ್ರೆ ವಾಟ್ ಈಸ್ ದಿ ಪವರ್ ಎಕ್ಸರ್ಸೈಸ್ಡ್ ಬೈ ದಿ ಆನರಬಲ್ ಗವರ್ನರ್, ಅದರ ಬಗ್ಗೆ ಕೊಟ್ಟಿದ್ದು ಸರಿ ತಪ್ಪು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಈಗ 218 ಕೆಳಗೆ 197 ಕೆಳಗೆ ಸ್ಯಾಂಕ್ಷನ್ ಕೊಡಬೇಕಾಗಿತ್ತು, ಅದನ್ನು ಕೊಟ್ಟಿಲ್ಲ. ಇನ್ನು ಎದ್ರ ಕೆಳಗೆ ಕೊಟ್ಟರೆ ಅಂದರೆ 17A ಕೆಳಗೆ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಆಟೋಮೆಟಿಕ್ಕಾಗಿ ಪವರ್ ಇದೆ. ಅದಕ್ಕೆ DSP ಆರ್ SP ಮಾಡ್ಬೇಕು ಇನ್ವೆಸ್ಟಿಗೇಷನ್ ಅಂತ ಅದರಲ್ಲಿದೆ. ಈಗ SP ಸ್ನೇಹಜೀವಿ ಕೃಷ್ಣ ಹೋಗಿ ಅಲ್ಲಿ ನಿಂತ್ಕೊಂಡು ಅಲ್ಲಿ ಡ್ರಾಮಾ ಕೊಟ್ಟದಾನೆ. ಫೋಸ SP ಅವ್ರು ಕಾಣೆಯಾಗಿದ್ದಾರೆ ಅಂತ ಹೇಳ್ತದಾನೆ. ಮೈಸೂರು SP ಅವ್ರು ಕಾಣೆಯಾಗಿದ್ದಾರೆ ಅಂತ. ಅದು ನೀವಲ್ರಿ ರೆಫರ್ ಮಾಡಿರೋದು ಕೋರ್ಟು. ನೀವು ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಡ್ಬೇಕು ಅಂತ ಇಲ್ಲ ಪೊಲೀಸ್ ಸ್ಟೇಷನ್ಗೆ. ದಿ ಕಂಪ್ಲೇಂಟ್ ಹ್ಯಾಡ್ ಬೀನ್ ಆಲ್ರೆಡಿ ಇನಿಷಿಯೇಟೆಡ್ ಬಿಫೋರ್ ದಿ ಆನರಬಲ್ 82 ACMM ಕೋರ್ಟ್ ಆಟ್ ಬ್ಯಾಂಗ್ಳೂರ್. ಜನಪ್ರತಿನಿಧಿಗಳ MLA MP ಕೋರ್ಟ್, ಕ್ರಿಮಿನಲ್ ಕೋರ್ಟ್ನಲ್ಲಿ 82ನೇ ನ್ಯಾಯಾಲಯದಲ್ಲಿ ನಾನು ರಾಣೇಮನ್ನೂರು MLA ಮೇಲೆ ಕೇಸ್ ಹಾಕಿದ್ದಲ್ಲೇ ಆರ್ಗ್ಯುಮೆಂಟ್ ಮಾಡಿದ್ದು ಅದೇ ಕೋರ್ಟ್ನಲ್ಲಿ. 82ನೇ ಕೋರ್ಟ್ನಲ್ಲಿ ನಾನು ಆರ್ಗ್ಯುಮೆಂಟ್ ಮಾಡಿ MLA ಮೇಲೆ ಅರೆಸ್ಟ್ ವಾರೆಂಟ್ ಹೊಂದಿಸಿದ್ದ ನಾನು, ರಾಣೇಮನ್ನೂರು MLA ಮೇಲೆ. ಹಾಗೆ ಅದರಲ್ಲಿ ಕೇಸ್ ಕೊಟ್ಟಾಗ ರೆಫರ್ ಟು ಇನ್ವೆಸ್ಟಿಗೇಷನ್ ಬೇರೆ, ಸೋರ್ಸ್ ಸ್ಟೇಟ್ಮೆಂಟ್ ಮಾಡ್ಕೊಳ್ಳೋದು ಬೇರೆ. ನನಗೆ ಡೈರೆಕ್ಷನ್ಸ್ ಇತ್ತು ಆನರಬಲ್ ಚೀಫ್ ಜಸ್ಟಿಸ್ ಆ್ಯಸ್ ಆನ್ 2021ದಲ್ಲಿ ಆನರಬಲ್ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಅವರು ನನಗೆ ಒಂದು ನನ್ನ ಮನವಿಗೆ ಉತ್ತರ ಕೊಟ್ಟಿದ್ದರು. ಏನಂತ, ನೀವು ಕಂಪ್ಲೇಂಟನ್ನು ಕೊಡ್ರಿ, ಜುಡಿಷಿಯಲ್ ಸೈಡ್ ಕೊಡ್ರಿ ಅಂತ ನನಗೆ ಆದೇಶ ಇತ್ತು, ಡೈರೆಕ್ಷನ್ ಇತ್ತು. ಆದೇಶ ಅಲ್ಲ, ಡೈರೆಕ್ಷನ್. ಆ ಡೈರೆಕ್ಷನ್ ಪ್ರಕಾರ ನಾನು ಗೌರವಾನ್ವಿತ ನ್ಯಾಯಾಂಗದಲ್ಲಿ ಎವಿಡೆನ್ಸ್ ಹೇಳಿ, ಸೋರ್ಸ್ ಸ್ಟೇಟ್ಮೆಂಟ್ ಹೇಳಿ ಅದನ್ನು ಜೂರಿಡಿಕ್ಷನಲ್ ಕೋರ್ಟ್ಗೆ ಬ್ಯಾಂಗ್ಳೂರಿಗೆ ಟ್ರಾನ್ಸ್ಫರ್ ಮಾಡಿದರು. ಜೂರಿಡಿಕ್ಷನಲ್ ಕೋರ್ಟು ಬ್ಯಾಂಗ್ಳೂರಿನಲ್ಲಿ ನಾನು ಆರ್ಗ್ಯುಮೆಂಟ್ ಮಾಡಿದರೆ 22/9/21ಕ್ಕೆ ಹಾಜರಾದೆ. ಆಮೇಲೆ ನವಂಬರ್ ಡಿಸೆಂಬರ್ಲಿ ಸಮನ್ಸ್ ಇಶ್ಯೂ ಆದವು. ಸಮನ್ಸ್ ತೊಗೊಳ್ಳಿಲ್ಲ, ಸಮನ್ಸ್ ತೊಗೊಂಡ್ರು ಕೋರ್ಟಿಗೆ ಬರಲಿಲ್ಲ. ದೇರ್ ಆಫ್ಟರ್ ದಿ ವಾರಂಟ್ ಹ್ಯಾಸ್ ಇಶ್ಯೂಡ್ ಬೈ ದಿ ಆನರಬಲ್ 82 ಕೋರ್ಟು. ವಾರಂಟ್ ಇಶ್ಯೂ ಆದಮೇಲೆ MLA ಅರುಣ ಬರಲಿಲ್ಲ. ಮತ್ತು SP ಥ್ರೂ ವಾರಂಟ್ ಇಶ್ಯೂ ಮಾಡಿಸಿದೆ. ಹನುಮಂತರಾಯ್ ಅಂತ SP ಇದ್ದರು. ಅವರಿಗೆ ಮತ್ತು ಹೋಗಿ ಏನು ಇದು ಮಾಡ್ತೀಯಾ, ಏನು ಬಿಜಾಪುರ ನವೀನ್ ಮಾಸ್ಲಿ ಬಿಜಾಪುರ, ಏನು ಬಿಜಾಪುರದ ಏನು ಶಕ್ತಿಕುಮಾರ್ನ ಹಾವಳಿ ಭಾಳ ಆಗೈತಲ್ಲ, ರೊಕ್ಕ ಮಾಡಾಕತ್ತಾನವ, ಹುಷಾರಿ, ಎಲ್ಲರನ್ನ ಹೆದರ್ಸೋದು, ರೊಕ್ಕ ಹೊಡೆಯೋದು, ಒಂದು ಲೋಗಾಡ್ಕೊಂಡು ಹೋಗೋದು. ಅವ ಪತ್ರಕರ್ತನೇ ಅಲ್ಲ. ಆದ್ದರಿಂದ ಇನ್ವೆಸ್ಟಿಗೇಷನ್ ಮಾಡೋದು, ಅರೆಸ್ಟ್ ಮಾಡೋದು, ಬಿಡೋದು, ಎವಿಡೆನ್ಸ್ ಕಲೆಕ್ಟ್ ಮಾಡೋದು ವಿತಿನ್ 3 months ಇನ್ನೂ ಅವಕಾಶ ಇದೆ. ಕಂಪ್ಲೇಂಟ್ ಯಾವಾಗ FIR ಆಗ್ತಾರೆ ಅಂದರೆ ಆನರಬಲ್ ಕೋರ್ಟ್ ಕಳಿಸ್ತದೆ, ಇಲ್ಲಿ ಇವರಿಗೆ ಇಂಟಿಮೇಷನ್ ಕಳಿಸ್ತದೆ.
ಕೋರ್ಟ್ ಥ್ರೋನ ಕಳಿಸ್ತದೆ, ಕೋರ್ಟ್ನವರು ಕಳಿಸ್ತಾರೆ. ಪೊಲೀಸರು ಥ್ರೋಗ ಯಾರಿಗೆ ತರ್ತೋ ಪಿ ಎಫ್ ತುಂಬಿರ್ತಾರೆ, ವಕೀಲರು ಪಿ ಎಫ್ ತುಂಬಿ ಕೊಡಬೇಕು. ಇವನು ಸ್ನೇಹಮಯಿ ಕೃಷ್ಣ ಪ್ರಚಾರಕ್ಕೆ ಹೋಗ್ಯಾನ ಅಲ್ಲಿ ಎಸ್ ಪಿ ಅವ್ರ ಮುಂದೆ. ಇವನು ಯಾಕೆ ಹೋಗ್ಬೇಕಲ್ಲಿ? ಡೈರೆಕ್ಷನ್ಸ್ ಹಿ ಹ್ಯಾಸ್ ಟು ಫೈಲ್ ದಿ ಕಂಪ್ಲೇಂಟ್ ಬಿಫೋರ್ ದಿ ಎಸ್ ಪಿ ಅಂತ ಏನು ಕೋರ್ಟ್ ಹೇಳಿಲ್ಲ. ಕೋರ್ಟ್ ಅಲ್ಲಿ ಏನು ಹೇಳಿದ್ದಾರೆ, 17A ಕೆಳಗೆ ರೆಫರ್ ಟು ದಿ 156 ಕ್ಲಾಸ್ 3 ಕೆಳಗೆ ಇನ್ವೆಸ್ಟಿಗೇಷನ್ ಮಾಡ್ರಿ ಅಂತ ರೆಫರ್ ಆಗಿದೆ. ರೆಫರ್ ಆದಮೇಲೆ ಕೋರ್ಟು ಅದೊಂದು ಕಾಪಿ, ಕಂಪ್ಲೇಂಟ್ ಕಾಪಿ ಮತ್ತು ಆ ಕೋರ್ಟ್ನಲ್ಲಿರ್ತಕ್ಕಂಥ ಡಾಕ್ಯುಮೆಂಟು ಎಲ್ಲವೂ ಮತ್ತು ಮಾನ್ಯ ಹೈಕೋರ್ಟ್ನ ಕಾಪಿಯನ್ನು ಫಾರ್ವರ್ಡ್ ಮಾಡ್ತದೆ. ಯಾರಿಗೆ? ಎಸ್ ಪಿ ಅವರಿಗೆ. ಎಸ್ ಪಿ ಅವರಿಗೆ ಫಾರ್ವರ್ಡ್ ಮಾಡಿ ಕೋರ್ಟ್ನಿಂದ ಬಂದ ಮೇಲೆ ಅವರು FIR ಆಗ್ತಾರೆ. ಇದು ನಮ್ಮ 39 ವರ್ಷದ ಅನುಭವ. ಇವನು ಏನಲ್ಲ ಅಂಥದ್ದಲ್ಲ ಏನೆಲ್ಲ ಹೋಗಿ ಒಂದು ಕಂಪ್ಲೇಂಟ್ ಹಿಡ್ಕೊಂಡು ಹೋಗ್ಯಾನ ಮೀಡಿಯಾದೊಳಗೆ. ಸ್ನೇಹಮಯಿ ಕೃಷ್ಣ, ತಮ್ಮ ಸ್ನೇಹಮಯಿ ಕೃಷ್ಣ ಇಂಥವೆಲ್ಲ ಎಷ್ಟು ಮಾಡಿಲ್ಲ ತಮ್ಮ, ನಾವು ಎಷ್ಟು ಕಂಪ್ಲೇಂಟ್ ಕೊಡಿಸಿಲ್ಲ ನಾವು, ಕ್ರಿಮಿನಲ್ ಲಾಯರ್. ಏನೋ ಇವ್ರೇನೋ ಇದನ್ನು ಮಾಡ್ತಾರಂತೆ, ಎಂಥದ ಏನ ಇದು ಸರ್ವೀಸು ಎದ್ರದಪ್ಪ, IT ರೈಟ್ ಆಫ್ ಆರ್ ಟಿ ಎ ಕಾರ್ಯಕರ್ತರಂತ ಇವರು. ಆರ್ ಟಿ ಎ ಕಾರ್ಯಕರ್ತರು. ಇಲ್ಲೆಲ್ಲ ಹೊಳೆಯಾಗ ಮಾಳ ಹೋಗೋದು, ಖನಿಜ ಸಂಪತ್ತು ಹೋಗೋದು, ಬಳ್ಳಾರಿಗೆ ಗಣಿ ದುಣಿಗಿದ್ದು ಅವಾಗೆಲ್ಲ ಹೋಗಿದ್ರು ಇವರು RTA ಇವರು. ಮಾಳೆ ದಿನಾ ಕಳ್ವಾಕತಿ. ಇದು ಅಷ್ಟು ಮಳೆನ ರೊಕ್ಕ ಹೋದ್ರೆ ರಾಜ್ಯ ಬೊಕ್ಕಸ ತುಂಬತತ್ ರೊಕ್ಕ. ದಿನ ರಾತ್ರಿ ಮಾಳೆ ಕಾಳು ಮಾಡ್ಕೊಂಡು ತಿಂತಾವು, ನಾಚಿಕಿಲ್ದವು. ಓಸಿ ಆಡಿಸಿ ರೊಕ್ಕ ಇಸ್ಕೊಂಡು ತಿಂತಾವು, ನಾಚಿಕಿಲ್ದವು. ಕ್ಲಬ್ಸ್ ಎಲ್ಲ ಓಪನ್ ಮಾಡಿಸಿ ರೊಕ್ಕ ತಿಂತಾವು. ನಾಚಿಕೆ ಮಾನ ಮರ್ಯಾದೆ ಇಲ್ಲ. ಯಾವ ಮಾಡಿದವು ಮಾನ ಮರ್ಯಾದೆ ಇದ್ರೆ ಮರ್ಯಾದೆಯಿಂದ ರಾಜೀನಾಮೆ ಕೊಡ್ರಿ. ಸಿದ್ದರಾಮಯ್ಯನವ್ರು ಏನು ರಾಜೀನಾಮೆ ಕೇಳ್ತೀರಿ ನೀವು? ಕೊಡೋದಲ್ಲ ಸಿದ್ದರಾಮಯ್ಯನವರು. 5 ವರ್ಷ ಕಂಪ್ಲೀಟ್ ಮಾಡ್ತಾರೆ. ಸಿದ್ದರಾಮಯ್ಯನವ್ರ ಓಟ್ನಿಂದನೇ ಆರಿಸಿ ಬಂದಿರೋದಿಲ್ಲಿ. ಜಮೀರ್ ಅಹಮದ್ ಅವರ ಫಾಲೋವರ್ಸಿಂದನೇ ಆರಿಸಿ ಬಂದಿರೋದಿಲ್ಲಿ. ಸಿದ್ದರಾಮಯ್ಯನವರಿಗೆ ರಾಜೀನಾಮೆ ಕೊಡ್ರಿ ಅಂತಂದು ಹೇಳಕ್ಕೆ, ಏನು ಹಿತವಾಸಿನ ಹೇಳಕ್ಕೆ ಏನ್ರಿ ನೀವು? ನೀವ್ಯಾರ್ರಿ? ನಿಮ್ಗೇನೈತಿ ಮ್ಯಾಂಡೇಟ್? ಏನಿದೆ? ಏನೇನಿಲ್ಲ. ಹಣೆ ಬಂದರಾಗ ರಸ್ತೆ ಸರಿ ಮಾಡಿಸ್ರಿ ಮೊದಲು, ಆಮೇಲೆ ಹೇಳೋಣಂತ. ಸೊ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ BJP ಅವ್ರು ಹೋಯ್ಕಂದ್ರು ಕೊಡಲ್ಲ, ನರೇಂದ್ರ ಮೋದಿ ಅವರು ಹೋಯ್ಕಂದ್ರು ಕೊಡೋದಿಲ್ಲ, ಶೋಭಕ್ಕೆ ಹೋಯ್ಕಂದ್ರು ಕೊಡೋದಿಲ್ಲ. ಭಯದಾಗ ಅಡ್ಡಾಡ್ತಾರಂತ. ಭಯದಲ್ಲಿ ಯಾರು? ನಮ್ಮ ಪ್ರಹ್ಲಾದ್ ಜೋಶಿಯವರು. ಪ್ರಹ್ಲಾದ್ ಜೋಶಿಯವರು, ಭಕ್ತ ಪ್ರಹ್ಲಾದ್ ಜೋಶಿಯವರು. ಸಿದ್ದರಾಮಯ್ಯನವರು ಭಯದಿಂದ ಅಡ್ಡಾಡ್ತಾ ಇದ್ದಾರ. ಏನು ಭಯ? ಏನು ಹುಲಿ ಬೆನ್ನತ್ತೈತೆ ಇಂದ? ಏನು ಚಿರುತಿ ಕಾಳ್ಡಿ ಬೆನ್ನತ್ತೈತೆ ಸಿದ್ದರಾಮಯ್ಯನವರಿಗೆ? ಅವರೊಬ್ಬ ಲಾಯರ್, ಕ್ರಿಮಿನಲ್ ಲಾಯರ್ ಇದ್ದಾರೆ ಅವರು. ಅವ್ರಿಗೆ ಗೊತ್ತಿದೆ ಲಾ. ಹಿ ನೋ ದಿ ಲಾಸ್. ಹೌದಾ? ಆಫ್ಟರ್ ಆಲ್ ಅದಕ್ಕೆ ಇದೆಯಂತ ಅದು ಗೊತ್ತಾ? 4 years ಇಂಪ್ರಿಸನ್ಮೆಂಟ್. ಅದರಲ್ಲಿ ಬೇಲ್ ಸಿಗ್ತದೆ, ಅದರಲ್ಲಿ ನಿರೀಕ್ಷಣಾ ಜಾಮೀನು ಸಿಗ್ತದೆ. ಇನ್ನೂ ಹಲವಾರು ಆಯಾಮಗಳಿದಾವೆ. ಈಗ ಡಬಲ್ ಬೆಂಚ್ಗೆ ಅಪೀಲು ಆಗ್ತೈತಿ ನಾಳೆ ನಡೆದ. ಆಮೇಲೆ ಸುಪ್ರೀಂ ಕೋರ್ಟ್ಗೆ ಬೇಲ್ ಜಾಮೀನು ಆಗ್ತದೆ. ಸುಪ್ರೀಂ ಕೋರ್ಟ್ ಆದ ನಂತರ ಸುಪ್ರೀಂ ಕೋರ್ಟ್ನಲ್ಲಿ ಅಕಸ್ಮಾತ್ ಸ್ಟೇ ಸಿಕ್ಕರೆ ಮತ್ತೆ ಹೋಗ್ತದೆ. ಆಮೇಲೆ ಅದು ಇಲ್ಲ ಅಂದರೆ ಜಾಮೀನು ತೊಗೋತವೆ, ನಿರೀಕ್ಷಣಾ ಜಾಮೀನು ತೊಗೊತೇವೆ 438 ಕೆಳಗೆ. ನಿರೀಕ್ಷಣಾ ಜಾಮೀನು ಅಂತ ಒಬ್ಬ CM ಅವರಿಗೆ ಹೋಗೋದಿಲ್ಲ, ಏನಿಲ್ಲ, ಫಾರಿನ್ ಹೋಗಲ್ಲ, ಏನಿಲ್ಲ, ಸಿಗ್ತದೆ. ರಾಜೀನಾಮೆ ಕೊಡು. ಕಾಂಗ್ರೆಸ್ ಪಕ್ಷದಾಗ ತಿಂದು 45 ವರ್ಷ ಗಂಟಲೆ ತಿಂದರು. ಕಾಂಗ್ರೆಸ್ಸಿನ ಹೆಸರಿದ್ದರು, ಕಾಂಗ್ರೆಸ್ಸಿಗೆ ಮುಜುಗರ ಆಗಂಗ ರಾಜೀನಾಮೆ ಕೊಡ್ರಿ ಅಂತ ಕೇಳ್ತಿದ್ದಾರೆ. ನೀವು ಹೇಳೋದು ಮುಜುಗರ ಆಗ್ತದೆ ಹೊರತು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲಿಲ್ಲ ಅಂದ್ರೆ ಮುಜುಗರ ಆಗೋದಿಲ್ಲ. ನೀವು ಹೇಳ್ತೀರಲ್ಲ ಮುಜುಗರ ಆಗೋಕ್ಕೆ. ಏನ್ರಿ ಈಗೆಲ್ಲ ಮುಗಿದ ಮೇಲೆಲ್ಲ ಆಯ್ತ್ರಪ್ಪ, ಏನಾರ ಒಂದು ಹೇಳೋದ್ರಪ್ಪ. ಮೊನ್ನೆ ಪಾಪ ಪ್ರಕಾಶ್ ಕೋಳಿವಾಡ್ರಿಗೆ ಓಟ್ ಹಾಕಿದ್ರೆ ನನಗೇ ಓಟ್ ಹಾಕಿದಂಗೆ ಅಂದಾಗ ರಾತ್ರೋರಾತ್ರಿ ಕುರುಬ್ರು ಓಟ್ಗಳು ಚೇಂಜ್ ಆಗಿ ಕಾಂಗ್ರೆಸ್ಸಿಗೆ ಓಟ್ ಹಾಕಿದರು. ಮುಸ್ಲಿಮ್ಸ್ ಓಟು ಸಹಿತ ಶಂಕಲ್ ಆರಿಸಿ ಬರೋದಲ್ಲ ಅಂಥೇಳಿ ಮುಸ್ಲಿಮ್ಸ್ ಓಟು ರಾತ್ರೋರಾತ್ರಿ ಚೇಂಜ್ ಆದವು. ನನಗೆ ಗೊತ್ತಿದೆ ಅದು. ಹೀಗಾಗಿ ಕಾಂಗ್ರೆಸ್ಸು ಅಲ್ಪ ಮತದಲ್ಲಿ 7,000 ಓಟ್ನಲ್ಲಿ ಆರಿಸಿ ಬಂತು. 71,000. ಪ್ರಕಾಶ್ ಕೋಳಿವಾಡ್ ಕಾಂಗ್ರೆಸ್ ತೊಗೊಂಡದ್ದು 71,000. ಯಾಕೆ ಹೇಳ್ತಾನೆ ನೋಡ್ರಿ. ಅರುಣ್ ಪೂಜಾರ್ BJP ತೊಗೊಂಡದ್ದು 62,000. ನಮ್ಮ ಇವ್ರು ತೊಗೊಂಡದ್ದು 38,000. ಶಂಕರ್ 62, 38 ಎಷ್ಟಾತ್ರಿ? 1,00,000 ಆಯ್ತು. 1,10,000 ಇವನು ತೊಗೊಂಡಾನ, ಯಾರೋ ಸಂತೋಷ್ ಪಾಟೀಲ್. 1,10 ಆಯ್ತು. 1,10 ಗೌಡ್ ಶಿವಣ್ಣವ್ರ ಹುಡುಗ 6,000 ತಗೊಂಡು ನಾನು.
1,16,000 ಅದು. ಇನ್ನು ನಾವು ಇವು ಆ ಮತ ಈ ಮತ ಅಂದ್ರೆ 1,21,000 ವಿರೋಧ ಪಕ್ಷ ತೊಗೊಂಡಾರೆ, 71,000 ಇವ್ರು ತೊಗೊಂಡಾರೆ. ಯಾರೋ ಕಾಂಗ್ರೆಸ್ ಕೋಳಿವಾಡ್ರು. ಹೋಗಲಿ ಪಾಪ, ಬಡ ಜಂಗಮ ನಿಂತದ ಲಕ್ಷ್ಮೇಶ್ವರದ್ದು ಗಡ್ದೇವ್ರ ಮಠ. ನಾವೆಲ್ಲ ಜಗ್ಗ ಪ್ರಚಾರ ಮಾಡಿದ್ದೇವೆ. ಇವ್ರು MLA ಎದ್ಕೊಂಡಿಲ್ಲಿ ಲೀಡ್ 10 ಓಟ್ ಲೀಡ್ ಕೊಡೋಕ್ಕಾಗಿಲ್ಲ, 10 ಓಟ್ ಲೀಡ್ ಕೊಡೋಕ್ಕಾಗಿಲ್ಲ ರಾಣೆಬೆನ್ನೂರಾಗ. ಅದೇಂಗ್ರಿ ಅಧಿಕಾರದಾಗಿದ್ದು ಎಲ್ಲ MLAಗಳು ಹಣೆ ಬರನ ಆಟ ಆತು. ಪಾಪ ಗಡ್ಡದೇವ್ರ ಮಠ ಗೆಲ್ಲ ಅಂತಾರು 30,000. ಒಬ್ಬ ಮಾಜಿ CM, ಅವರ ಫಾದರ್ CM, ಇವರೆಲ್ಲ ಇದ್ದಾರೋ. ಇವರು ಬೊಮ್ಮಾಯಿ ಅವರು ಹೋಮ್ ಮಿನಿಸ್ಟರ್ ಇದ್ದಾಗ ನನ್ನ ಮನೆ ಮುರಿದು ಬಂದ, ನನ್ನ ಮನೆ ಮುರಿದವ ಪೂಜಾರ, ಅದನ್ನು ಇನ್ವೆಸ್ಟಿಗೇಷನ್ ಮಾಡಲಿಲ್ಲ, ಒಬ್ಬನೇ FIR ಹಾಕಲಿಲ್ಲ ಆ ಕೇಸ್ನ. ಈಗ ಮತ್ತೀಗ ಇನ್ವೆಸ್ಟಿಗೇಷನ್ ಮಾಡ್ಸಕತ್ತೇನಲ್ಲ ನಾನು ಮತ್ತೆ ಇನ್ವೆಸ್ಟಿಗೇಷನ್ ಮಾಡಿಸ್ತಾನೀಗ. ಬಸು ಕುರುಬಗೌಡ್ರು ಸಿಟ್ಟಿಗೆ ಏರ್ಬೇಡ್ರಿ ಸರ್, ಸ್ವಲ್ಪ ಧ್ವನಿ ಬದಲಾಗಿದೆ. ಇಲ್ಲ, ಅದು ನೆಗಡಿ ಆಗಿತ್ತು, ಸಿದ್ದು ನಮ್ಗೌಡ ಅದು ಇದಾಗಿತ್ತು ರೀ, ಸ್ವಲ್ಪ ನೀರು ಚೇಂಜ್ ಆಗಿ ಸ್ವಲ್ಪ ಇದಾಗಿದೆ. ಆದ್ದರಿಂದ ಡೋಂಟ್ ವರಿ. ಆದ್ದರಿಂದ ನಾನು ಹೇಳ್ತದನೆ, ಯಾರೋ ಕಾಂಗ್ರೆಸ್ನವರು ಸೀನಿಯರ್ಸ್ ಆದಾರೋ ಸುಮ್ಮನೆ ನೀವು ಮನೆಗಿದ್ದು ಬಿಡ್ರಿ. ಹಿಂಗೆಲ್ಲ ಸುಮ್ಮನೆ ಏನೇನಾರು ಮಾಡಿ ಮುಜುಗರ ಮಾಡಬೇಡ್ರಿ, ಪಕ್ಷಕ್ಕೆ ಮುಜುಗರ ಮಾಡಬೇಡ್ರಿ. ರಾಜೀನಾಮೆ ಕೊಡು ಅಂತ ಹೈಕಮಾಂಡ್ ಹೇಳಬೇಕು. KB ಕೋಳಿವಾಡ ಹೈಕಮಾಂಡು ಅಲ್ಲ, ಏನೂ ಅಲ್ಲೇ ಅಲ್ಲ, ಏನೂ ಇಲ್ಲ. ಈಗ ನೀವು ಮುಗಿದಿದೆ, 2 ಸರಿ ಸೋತಿದ್ದೀರಿ. ಗೌರವದಿಂದ ನಾವು ಕೈ ಮುಗಿದು ಹೇಳ್ಕೊಂತೀವಿ. ದಯವಿಟ್ಟು ಆ ರೀತಿ ನಮ್ಮ ಸಿದ್ದರಾಮಯ್ಯ ಸರ್ ಬಗ್ಗೆ ಹೇಳಬೇಡ್ರಿ. ಅವರು ನಿಮಗೆ ಉಪಕಾರ ಮಾಡಿದ್ದಾರೆ, ವಿಡಿಯೋ ಮಾಡಿ ಕಳಿಸಿದ್ದಾರೆ. ವಿಡಿಯೋ ಮಾಡಿ ಇಲ್ಲ ನನಗೆ ಓಟ್ ಹಾಕಿದಂಗೆ ಎಲ್ಲರೂ ಓಟ್ ಹಾಕಿರಿ ಅಂತಂದೇಳಿ ಹೇಳಿದ್ದಾರೆ. ಮತ್ತು ಜಮೀರ್ ಅಹ್ಮದ್ ಅವರು ಬಂದು ನಿಂತಿದ್ದು ಓಟ್ ಹಾಕ್ಸಿಗ್ಯಾರ. ಅವ್ರ ಜನ ಎಲ್ಲ ಸೇರಿ ಮಾಡಿ ಚೇಂಜ್ ಮಾಡಿ ರಾತ್ರಿ ಎಲ್ಲ ಓಟ್ಗಳು ಚೇಂಜ್ ಆಗಿದ್ದಾವೆ. ಅವು ಆರ್ ಸಂಘರಿಗೆ ಹೋಗೋಂಥ ಓಟ್ಗಳು ಸುಮಾರು 20ರಿಂದ 25,000 ಓಟ್ಗಳು ಟರ್ನ್ ಆದವು. ಇದರಿಂದ ಆರ್ಸಿ ಬಂದರು. ಇದು ನನಗೆ ಗೊತ್ತಿದೆ. ಎಲ್ಲಿ ಹೇಳಂದ್ರೆ ಹೇಳ್ತಾನೆ, ಯಾವ ಗುಡೆ ಗಂಟೆ ಹೊಡೆಯೋದ್ರೆ ಹೊಡಿತೇನೆ. ನಾವು ಖರ್ಚು ಮಾಡ್ಕೊಂಡಿದ್ವಿ, ನಮಗೆ ಯಾರು ಕೊಡಲಿಲ್ಲ, ಕಾಂಗ್ರೆಸ್ ನಮಗೆ ದುಡ್ಡು ಕೊಡಲಿಲ್ಲ, ಕೊಡಬೇಕಂತ ಮಾತಾಗಿತ್ತು. ಹೌದ್ರೆ, ಕಣ್ಣೂರು ಡಾಕ್ಟ್ರಿಗೆ 8 ಲಕ್ಷ ಖರ್ಚು ಮಾಡಿದ್ರು, ಅವರು ಅವ್ರಿಗೆ ಕೊಟ್ಟಿದ್ದಾರೆ, ನಮಗೆ ಕೊಡಲಿಲ್ಲ, ನಾ ಖರ್ಚು ಮಾಡಿದ್ದು ಕೊಡಲಿಲ್ಲ. ಹಿಂಗೆ ಒಬ್ಬರನ್ನ ತುಳ್ಕಂತ ಹೋಗ್ಬೇಕಪ್ಪ. ಒಬ್ಬೊಬ್ಬರು ತುಳ್ಕಂದು ಮುಗಿಸ್ಕೊಂಡು ಹೋಗ್ಬಿಡೋದು. ಹೆಗಲ ಮೇಲೆ ಕೈ ಹಾಕ್ಬಿಟ್ರೆ ಮುಗಿದು ಹೋತು. ಭಸ್ಮಾಸುರ ಅಂದ್ರೆ ಯಾರ ತಲೆ ಮೇಲೆ ಇರ್ತಾನೆ ಭಸ್ಮಾದಂಗೆ. ಅದಕ್ಕೆ ನಾವು ಹೇಳೋದೇನಪ್ಪ ಅಂದ್ರೆ, ಇಲ್ಲಿ ಮಳ್ಳಿಂದು ಮಾನ್ಯ ಕರ್ನಾಟಕ ಏನು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇದೆ, ಮಂತ್ರಿಮಂಡಲ ಏನಿದೆ ಕರ್ನಾಟಕದಲ್ಲಿ, ಮಂತ್ರಿಮಂಡಲ ಇದ್ದರೆ, ಹೋಮ್ ಮಿನಿಸ್ಟರ್ ಇದ್ದರೆ, ರಾಣೆಬೆನ್ನೂರಿನಲ್ಲಿ ಮಳ್ಳು ಕಳುವಾಗೋದನ್ನು, ತುಂಗಭದ್ರಾ ನದಿಯಲ್ಲಿ ಮಳ್ಳು ಕಳುವಾಗೋದನ್ನು ತಡಿಬೇಕು. ಇಲ್ಲ ಅಂದರೆ ನಾವು ಕಾಂಗ್ರೆಸ್ನಿಂದ ನಾವು ಹೋರಾಟ ಮಾಡ್ಬೇಕಾಗತ್ತೆ. ನಮಗೆ ಸರ್ಕಾರಕ್ಕೆ ದುಡ್ಡು ಮುಟ್ಬೇಕದು. ಯಾರೇನು ಎಲೆಕ್ಷನ್ ರೊಕ್ಕ ಹಂಚ್ರಿ ಅಂತ ನಾವೇನು ಕೇಳಿಲ್ಲ, ಮತದಾರರು ಕೇಳಿಲ್ಲ. ನಮ್ಮ ರಾಣೆಬೆನ್ನೂರು ಮತದಾರರು ಸ್ವಾಭಿಮಾನಿ ಮತದಾರರು, ಯಾರು ಕೊಟ್ಟಾಗ ದುಡ್ಡು ಇಸ್ಕೊಂಡು ಓಪ್ ಹಾಕಾರಲ್ಲ. ಸರ್, ಮನೆಯಲ್ಲೂ ಟೋಪಿ ಹಾಕ್ಕೊಂಡು ಯಾಕೆ ವಿಡಿಯೋ ಮಾಡ್ತಾ ಇದ್ದೀರಿ, ಬಿಸಿಲ ಹಂಗಲ್ಲ. ಅದು ರೂಢನಪ್ಪ ನಮ್ಮದು, ನಮ್ಮ ರೂಢ ಅದು ಟೋಪಿ ಹಾಕ್ಯಣದು, ಹಾಗೇನಿಲ್ಲ. ಮಡಿವಾಳ ಪಾಟೀಲ್, ರೋಷನ್ ಖಾಜಿ ಅದ್ಭುತ, ದೊಡ್ಡ ಮನೆ ಹುಡುಗ, ಹಸನ್ ಕಂಸನ್, ನಮಸ್ಕಾರ ಸರ್, ನಮಸ್ಕಾರ. ರೋಷನ್ ಖಾಜಿ, ಶಿವು SG, ಹಾಯ್ ಸರ್, ಹಾಯ್. ಎಲ್ಲರಿಗೂ ನಮಸ್ಕಾರಗಳು. ಸಲೀಮ್ RM ಸರ್, ನಮಸ್ಕಾರ. ಆರಾಮಿದ್ದೀರಾ? ಆರಾಮಿದ್ದೀನಪ್ಪ, ನಮಸ್ಕಾರ. ನಿಮ್ಮೆಲ್ಲರ ಸಹಕಾರದಿಂದ ನಾನು ಆರಾಮಿದ್ದೀನಿ. ಶಕ್ತಿಕುಮಾರ್ ಏನು ಆಯಿತು? ಶಕ್ತಿಕುಮಾರ್ ಅವನೇ ಇದನ್ನ ಕ್ಯಾಮ್ರಾ ಕೊಡ್ರಿ ಅಂತ ಹೋಗಿ ಬ್ಲ್ಯಾಕ್ ಮೇಲ್ ಮಾಡ್ಯಾನ. ಎಜುಕೇಷನ್ ಮಾಸ್ತರ್ಗಳು ಹೋಗಿ, ನಿಡಗುಂದಿ ಮಾಸ್ತರ್ಗಳಿಗೆ ಹೋಗಿ, ಗಿರೀಶ್ ಮುದೇನವರು ಆಚೆಂಗ, ಅಜಿತ್ ಸಿರ್ಗಾವಿ, ನವೀನ್ ಕುಮಾರ್ DO ಅಲ್ರಿ. ಪಾಪ ಮಾಸ್ತರ್ಗಳು ಶಾಲೆ ನಡೆಸ್ತಾ ಇದ್ದಾರೆ, ಅವರು ಖಾಸಗಿ ಶಾಲೆಯವ್ರನ್ನ ಹೋಗಿ ಒಂದು ಕ್ಯಾಮ್ರಾ ಕೊಡ್ರಿ ಅಂತ ಕೇಳಿದ್ದಾರೆ. ಮುಂದಿನ ಮುಖ್ಯಮಂತ್ರಿ ನಾಗರಾಜ್ ಕುಡ್ಬಲಿ, ಮಲ್ಲಿಕಾರ್ಜುನ್ ಬಾವಿಕಟ್ಟಿ, ನಿಮಗೆ ಜೈ ಅನ್ನೋರು ಇದ್ದಾರೆ ಅನ್ನೋ ಭ್ರಮೆಯಲ್ಲಿ ಇದೆಯೇನಾಗಣ. ನಿಂಗನಗೌಡ ಕೋಡಿಹಳ್ಳಿ. ಆದ್ದರಿಂದ ನಮ್ಮ ಕಾಂಗ್ರೆಸ್ ಗಟ್ಟಿಮುಟ್ಟಾಗಿದೆ. ಸಿದ್ದರಾಮಯ್ಯನವರು ಕಂಪ್ಲೀಟ್
ಸರ್ ಕೋಳಿವಾಡ್ರ ಹೇಳಿಕೆಯಿಂದ ನಮ್ಮ ಪಕ್ಷಕ್ಕೆ ಮುಜುಗರ ಆಗಿದೆ. ಹೌದ್ರಿ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ರಿ ಅಂತ ಇವ್ರು ಯಾಕೆ ಕೇಳ್ಬೇಕು? ಅಪೋಸಿಷನ್ ಪಾರ್ಟಿ ಕೇಳ್ತಾರಂದ್ರೆ ನಮ್ಮ ಪಾರ್ಟಿರೋ ಸೀನಿಯರ್ ಲೀಡರ್ ಕೇಳ್ಬೇಕಾ? ಹೌದ್ರೆ ನಾವು ಸಿದ್ದರಾಮಯ್ಯ ಸರ್ಗೆ ರಾಜೀನಾಮೆ ಕೊಡ್ರಿ ಸರ್, ನಿಮ್ಮ ಮೇಲೆ ಹಿಂಗೆ ಅಲಿಗೇಷನ್ ಬಂದತಿ ಅಂದ್ರೆ ಏನರ್ಥ ಅದು? ಹೇಳ್ರಿ, ನೀವು ಹೇಳ್ರಿ, ಮುಜುಗರ ಆಕತ್ತಿಲ್ಲ. ಹೇಳ್ಬಾರ್ದ್ರಪ್ಪ, ಯಾಕೆ ಹೇಳ್ಬೇಕು? ಜೈ ಹಿಂದ್, ಜೈ ಕರ್ನಾಟಕ.